ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರು ಜನರಿಗೆ ಮತ್ತೊಂದು ಕೊಡುಗೆಯನ್ನು ಕೊಡಲು ಚಿಂತನೆಯನ್ನು ಮಾಡ್ತಾ ಇದ್ದಾರಂತೆ. ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ತುಮಕೂರು ಜಿಲ್ಲೆಯಿಂದ ಆಯ್ಕೆಯಾಗಿ ಕೇಂದ್ರದ ಸಂಪುಟದಲ್ಲಿದ್ದಾರೆ. 4 ಪಥದ ರೈಲು ಮಾರ್ಗ ನಿರ್ಮಾಣಕ್ಕೆ ಕೇಂದ್ರದ ಪ್ರಪೋಸಲ್ ಅಂದರೆ ಕೇಂದ್ರಕ್ಕೆ ಪ್ರಪೋಸಲ್ ಅನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪ್ರಸ್ತಾವನೆ ಅತಿ ಶೀಘ್ರದಲ್ಲಿಯೇ ಯೋಜನೆಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಗುವಂಥ ಸಾಧ್ಯತೆ ಇದೆ. ತುಮಕೂರಿನಿಂದ ಬೆಂಗಳೂರು 4 ಪಥದ ರೈಲು ಮಾರ್ಗ, ಯಾಕೆಂತ ಹೇಳಿದ್ರೆ ಬಹುತೇಕ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಅತಿದೊಡ್ಡ ಜಂಕ್ಷನ್ ಅಂತ ಹೇಳಿದ್ರೆ ತುಮಕೂರು. ನೀವು ರಸ್ತೆ ಸಾರಿಗೆ ಆದರೂ ತೆಗೆದುಕೊಳ್ಳಿ ಅಥವಾ ರೈಲು ಮಾರ್ಗವಾದರೂ ತೆಗೆದುಕೊಳ್ಳಿ, ಬಹುತೇಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಅಂದರೆ ಮೈಸೂರು ಭಾಗದ ಜಿಲ್ಲೆಗಳ ಹೊರತುಪಡಿಸಿ, ಕರಾವಳಿ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಅದು ತುಮಕೂರು ಅತ್ಯಂತ ಕೇಂದ್ರವಾದಂಥ ಜಾಗ. ಹೀಗಾಗಿ ತುಮಕೂರಿನ ರೈಲು ಮಾರ್ಗವನ್ನು 4 ಪಥದ ರೈಲು ಮಾರ್ಗವನ್ನಾಗಿ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆಗಳು ಇದ್ದಾವೆ.